ಸ್ನೇಹಿತರೆ, ಪವರ್ ಆಫ್ ಸಕ್ಸೆಸ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ವಾಯುಪುತ್ರ ಶ್ರೀರಾಮನ ಪರಮಭಕ್ತನಾದ ಹನುಮಂತನ ಬಗ್ಗೆ ನಮ್ಮೆಲ್ಲ ತಿಳಿಯದೇ ಇರುವಂತಹ ಅದೆಷ್ಟೋ ಹಲವಾರು ಕುತೂಹಲಕಾರಿ ಘಟನೆಗಳಿವೆ. ಆ ಮಹಾದೇವನ ರೂಪವಾದ ಹನುಮಂತನು ಈ ಬ್ರಹ್ಮಾಂಡದಲ್ಲಿ ಚಿರಂಜೀವಿಯಾಗಿರುವವನು ಹಾಗೂ ಈ ಬ್ರಹ್ಮಾಂಡದ 4 ಯುಗಗಳಲ್ಲೂ ಮತ್ತೆ ಮತ್ತೆ ಜನ್ಮ ತಾಳುವವನು. ಈತನನ್ನು ನಾವೆಲ್ಲರೂ ಕೂಡ ಬ್ರಹ್ಮಚಾರಿ ಅಂತ ತಿಳಿದುಕೊಂಡಿದ್ದೇವೆ. ಆದರೆ ಕೆಲವು ಗ್ರಂಥಗಳಲ್ಲಿ ಇದರ ಬಗ್ಗೆ ಬೇರೆಯದೇ ಉಲ್ಲೇಖವಿದೆ. ಈ ರಾಮಭಕ್ತನ ಬಗ್ಗೆ ತಿಳಿಯದೇ ಇರುವ ಅದೆಷ್ಟೋ ರಹಸ್ಯಗಳಿವೆ. ಪರಾಶರರ ಸಂಹಿತೆ ಎಂಬ ಗ್ರಂಥದಲ್ಲಿ ತಿಳಿಸಿದಂತೆ ಆಂಜನೇಯನು ಬ್ರಹ್ಮಚಾರಿಯಲ್ಲ, ಈತನಿಗೆ ವಿವಾಹವಾಗಿದೆ. ಅಷ್ಟೇ ಅಲ್ಲದೆ ಈತನಿಗೆ ಒಬ್ಬ ಮಗನೂ ಕೂಡ ಇರುವನು. ರಾಮಾಯಣದ ವಿವಿಧ ಪ್ರಾದೇಶಿಕ ಆವೃತ್ತಿಗಳಲ್ಲಿ ಆಂಜನೇಯನ ಮಗ ಕಾಣಿಸಿಕೊಂಡಿದ್ದಾನೆ. ಹಾಗಾದರೆ ವಾಯುಪುತ್ರನ ಹೆಸರೇನು? ವಾಯುಪುತ್ರನ ಮಡದಿಯಾರು? ಆಂಜನೇಯನಿಗೆ ಹನುಮಂತ ಎಂಬ ಹೆಸರು ಹೇಗೆ ಬಂತು? ಹನುಮಂತನು ಸಣ್ಣ ಮಗನಿದ್ದಾಗಲೇ ಸಾವಿನ ಕದವನ್ನು ತಟ್ಟಿದ ವಿಷಯ ನಿಮಗೆ ಗೊತ್ತಾ? ವೀಕ್ಷಕರೇ, ವಾಯುಪುತ್ರನಿಗೆ ಯಾವೆಲ್ಲಾ ದೇವತೆಗಳು ಯಾವೆಲ್ಲ ಶಕ್ತಿಗಳನ್ನು ನೀಡಿದ್ದರು? ಈ ಎಲ್ಲ ಸಂಗತಿಗಳಿಗೆ ನಾವು ಇವತ್ತಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಬಾಲ ಆಂಜನೇಯ ಆಗಷ್ಟೇ ಸಣ್ಣ ಪ್ರಾಯದ ಮಗು, ನಿದ್ರೆಗೆ ಜಾರಿರುತ್ತಾನೆ. ಮಗು ನಿದ್ದೆ ಮಾಡ್ತಿದೆ ಎಂದು ತಿಳಿದುಕೊಂಡ ತಾಯಿ ಅಂಜನಾದೇವಿಯು ಪಕ್ಕದಲ್ಲಿದ್ದ ಮಾವುಗಳನ್ನು ಕೊಯ್ಯಲೆಂದು ಮಾವಿನ ತೋಟಕ್ಕೆ ಹೋಗುತ್ತಾಳೆ. ಅಷ್ಟರಲ್ಲಿ ನಿದ್ದೆಯಿಂದ ಎಚ್ಚೆತ್ತುಕೊಂಡ ವಾಯುಪುತ್ರನು ಅತಿಯಾದ ಹಸಿವಿನಿಂದ ತಿನ್ನಲು ಏನಾದರೂ ಇದೆಯೇ ಎಂದು ಹುಡುಕುತ್ತಾನೆ. ಕೈಗೆ ಏನು ಸಿಕ್ಕಿದರೂ ತಕ್ಷಣವೇ ತಿಂಡುಬಿಡಬೇಕು ಎಂದು ಮನದಲ್ಲಿ ನನೆಯುತ್ತಾ ನೇರವಾಗಿ ಹೊರಗೆ ಬರುತ್ತಾನೆ. ಹೊರಗೆ ಬಂದು ಆಕಾಶದಲ್ಲಿ ಮಿರಮಿರನೆ ಮಿಂಚುವ ಒಂದು ಹಣ್ಣು ಕಾಣುತ್ತದೆ. ಅಬ್ಬಾ, ಈ ಹಣ್ಣು ನೋಡುವುದಕ್ಕೆ ಎಷ್ಟು ಸುಂದರವಾಗಿದೆ! ಇನ್ನು ಅದು ತಿನ್ನಲು ಇನ್ನೆಷ್ಟು ರುಚಿಕರವಾಗಿರಬೇಕು! ಆಹಾ, ಓಹೋ, ಆ ರುಚಿ ನನಗೆ ಈಗಲೇ ಬೇಕು ಎಂದು ಅಂದುಕೊಂಡ ಆಂಜನೇಯ ಗಾಳಿಯಲ್ಲಿ ಹಾರಿ ಹಣ್ಣನ್ನು ಹಿಡಿಯಲು ಪ್ರಯತ್ನ ಮಾಡುತ್ತಾನೆ. ಆಂಜನೇಯನು ಗಾಳಿಯಲ್ಲಿ ಎಷ್ಟೇ ಹಾರಿದಲೂ ಕೂಡ ಆ ಹಣ್ಣು ಮತ್ತಷ್ಟು ದೂರವಾಗುತ್ತಿದ್ದಂತೆ ಕಾಣಿಸುತ್ತಿತ್ತು. ನೀನು ಎಷ್ಟೇ ದೂರ ಬೇಕಾದರೂ ಹೋಗು, ನಾನು ಮಾತ್ರ ಇವತ್ತು ನಿನ್ನನ್ನು ತಿನ್ನಲಾರದೆ ಬಿಡುವುದಿಲ್ಲ ಎಂದು ಅಂದುಕೊಂಡು ಮತ್ತಷ್ಟು ವೇಗವಾಗಿ ಆಂಜನೇಯನು ಹಾರುತ್ತಾನೆ. ಆಂಜನೇಯನು ನಿಗಿಮಿಗನೆ ಅನ್ನುವಂತಹ ಸೂರ್ಯನನ್ನು ಕಂಡು ಅದನ್ನು ಮಾವಿನ ಹಣ್ಣು ಎಂದು ತಿಳಿದುಕೊಂಡು ಮತ್ತಷ್ಟು ವೇಗವಾಗಿ ಹಾರುತ್ತಾನೆ. ಹಾರುತ್ತಾ ಹಾರುತ್ತಾ ಆಂಜನೇಯನು ಭೂಲೋಕವನ್ನ ದಾಟಿ ಮತ್ತಷ್ಟು ಮೇಲಕ್ಕೆ ಹೋಗುತ್ತಾನೆ. ನಾನು ಎಲ್ಲಿರುವೆನು ಎಂದು ತಿರುಗಿ ನೋಡಿದಾಗ ಭೂಲೋಕವೂ ಕೂಡ ಒಂದು ಹಣ್ಣಿನಂತೆ ದುಂಡು ದುಂಡಾಗಿ ಇದೆಯಲ್ಲ ಎಂದು ಹನುಮಂತನು ಅಂದುಕೊಳ್ಳುತ್ತಾನೆ. ನಾವು ಜೀವಿಸುವ ಈ ಭೂಲೋಕವು ದುಂಡಾಗಿದೆ ಎಂದು ಆವಾಗಲೇ ಆಂಜನೇಯನು ತಿಳಿದುಕೊಂಡಿದ್ದನು. ಅಂದು ಸೂರ್ಯಗ್ರಹಣ. ಆ ಸಮಯದಲ್ಲಿ ಸೂರ್ಯನನ್ನು ತನ್ನ ವಶವಾಗಿ ಮಾಡಿಕೊಳ್ಳಲು ರಾಹು ಕೂಡ ಬಹಳ ವೇಗದಿಂದ ಸೂರ್ಯನ ಬಳಿ ಧಾವಿಸುತ್ತಿರುತ್ತಾನೆ. ಆದರೆ ಈ ರಾಹುವಿಗಿಂತ ವೇಗವಾಗಿ, ಅಂದರೆ ಬಿಲ್ಲಿನಿಂದ ಬರುವ ಬಾಣದಂತೆ ನುಗ್ಗುತ್ತಿರುವ ವಾಯುಪುತ್ರನನ್ನು ನೋಡಿ ರಾಹು ಆಶ್ಚರ್ಯಪಡುತ್ತಾನೆ. ಕೂಡಲೇ ರಾಹು ಇಂದ್ರದೇವನನ್ನು ಪ್ರಾರ್ಥಿಸಿ ವಿಷಯವನ್ನೆಲ್ಲವನ್ನೂ ತಿಳಿಸಿ ಇಂದ್ರದೇವನು ಬಹಳ ಕೋಪದಿಂದ ತಕ್ಷಣವೇ ಅಲ್ಲಿಗೆ ಬರುತ್ತಾನೆ. ಇನ್ನೇನು ಆಂಜನೇಯನು ಪೂರ್ತಿಯಾಗಿ ಮಾವಿನ ಹಣ್ಣಿನಂತೆ ಇರುವ ಸೂರ್ಯನನ್ನು ನುಂಗಿಬಿಡುತ್ತೇನೆ ಅನ್ನುವಷ್ಟರಲ್ಲಿ ಇಂದ್ರನು ತನ್ನ ವಜ್ರಾಯುಧವನ್ನು ಆಂಜನೇಯನ ಕಡೆ ಬೀಸುತ್ತಾನೆ. ಈ ವಜ್ರಾಯುಧದ ಹೊಡೆತದಿಂದ ಹನುಮಂತನ ದವಡೆಗಳು ಊದಿಕೊಂಡಿತು. ಅಷ್ಟೇ ಅಲ್ಲದೆ ಆತನು ಪ್ರಜ್ಞಾಹೀನನಾಗಿ ಭೂಲೋಕದ ಒಂದು ಬೆಟ್ಟದ ಮೇಲೆ ಬಂದು ಬೀಳುತ್ತಾನೆ. ಹನುಮಂತನು ಬಿದ್ದ ಬಲವಾದ ಹೊಡೆತದಿಂದ ಅಲ್ಲೇ ಸಾವನ್ನಪ್ಪುತ್ತಾನೆ ಎಂದು ಕೆಲವರು ಅಭಿಪ್ರಾಯಪಡುತ್ತಾರೆ. ತನ್ನ ಕಂದನ ಮರಣವನ್ನು ನೋಡಿದ ವಾಯುದೇವನು ದುಃಖದಿಂದ, ಈ ಮಾರುತದಿಂದ ನನ್ನ ಮಗನಿಗೆ ಈ ಪರಿಸ್ಥಿತಿಯೂ ಉಂಟಾಯಿತು, ಇಂತಹ ಮಾರುತ ಈ ಭೂಮಿಯಲ್ಲಿ ಇರಕೂಡದು ಎಂದು ತನ್ನ ಶಕ್ತಿಯಿಂದ ಗಾಳಿಯನ್ನು ನಾಶಗೊಳಿಸುತ್ತಾನೆ. ಈ ಸಂದರ್ಭದಲ್ಲಿ ಭೂಲೋಕದಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು, ಅಲ್ಲಿರುವಂತಹ ಮನುಷ್ಯ ಜೀವಿಗಳು ಗಾಳಿಯಿಲ್ಲದೆ ನರಳಾಡಲು ಪ್ರಾರಂಭಿಸುತ್ತವೆ. ಇದನ್ನು ಕಂಡ ದೇವಾನುದೇವತೆಗಳೆಲ್ಲರೂ ಒಟ್ಟು ಸೇರಿ ವಾಯುದೇವನನ್ನು ಪ್ರಾರ್ಥಿಸುತ್ತಾರೆ. ಆದರೆ ಅಲ್ಲಿ ವಾಯುದೇವನ ಮಗನ ಸ್ಥಿತಿಯನ್ನು ಕಂಡು ದುಃಖದಿಂದ ರೋಧಿಸುತ್ತಿರುತ್ತಾರೆ. ಇದನ್ನೆಲ್ಲ ಅರಿತ ಬ್ರಹ್ಮದೇವನು ತನ್ನ ಶಕ್ತಿಯನ್ನು ಬಳಸಿ ವಾಯುಪುತ್ರನನ್ನು ಮತ್ತೆ ಬದುಕಿಸುತ್ತಾನೆ. ತನ್ನ ಮಗನ ಮರುಜನನವನ್ನು ಕಂಡು ವಾಯುದೇವನು ಬಹಳ ಸಂತೋಷವನ್ನು ಪಡುತ್ತಾನೆ. ಅಷ್ಟೇ ಅಲ್ಲದೆ ತನ್ನ ಶಕ್ತಿಯಿಂದ ನಾಶಗೊಳಿಸಿದ ಗಾಳಿಯನ್ನು ಮತ್ತೆ ಕರೆಸಿ ಸತ್ತುಹೋದ ಜೀವರಾಶಿಗಳನ್ನು ಮತ್ತೆ ಬದುಕಿಸುತ್ತಾನೆ. ಇದೇ ಸಮಯದಲ್ಲಿ ಬ್ರಹ್ಮದೇವನು ಹಾಗೇ ಸಕಲ ದೇವತೆಗಳನ್ನು ಒಳಗೊಂಡು ಆಂಜನೇಯನಿಗೆ ವರವನ್ನು ನೀಡುವುದಾಗಿ ಹೇಳುತ್ತಾನೆ. ಮೊದಲನೆಯದಾಗಿ ಇಂದ್ರನು ಹೇಳುತ್ತಾನೆ, ನನ್ನ ವಜ್ರಾಯುಧದಿಂದಾಗಿ ನಿನಗೆ ಇವತ್ತು ಈ ಪರಿಸ್ಥಿತಿ ಉಂಟಾಯಿತು. ಹಾಗಾಗಿ ಇವತ್ತಿನಿಂದ ನಿನ್ನ ಶರೀರವು ವಜ್ರಾಯುಧದಂತೆ ಪ್ರಬಲವಾಗಲಿ. ಹಾಗೇ ನಿನಗೆ ಯಾವಾಗ ಈ ಜೀವನವು ಸಾಕು ಎಂದು ಅನಿಸುತ್ತದೆ ಅಂದು ನಿನಗೆ ನಿನ್ನ ಇಚ್ಛೆಯಂತೆ ಮರಣ ದೊರಕಲಿ. ಇಂದಿನಿಂದ ನೀನು ಹನುಮಾನ್ ಎಂದು ಜಗತ್ಪ್ರಸಿದ್ಧವಾಗುವೆ ಎಂದು ವರವನ್ನು ನೀಡುತ್ತಾನೆ. ನಂತರದ ಸರದಿಯಲ್ಲಿ ಸೂರ್ಯದೇವನು ಆಂಜನೇಯ ಎಲ್ಲಾ ವಿಧದ ಧ್ಯಾನವೂ ದೊರಕುವಂತೆ ನಾನು ನಿನಗೆ ಪಾಠವನ್ನು ಹೇಳಿಕೊಡುವೆನು ಎಂದು ವರವನ್ನು ನೀಡುತ್ತಾನೆ. ಇದನ್ನು ನೆನಪಿಟ್ಟುಕೋ ಆಂಜನೇಯ, ನಿನಗೆ ಎಂದಿಗೂ ಸಾವು ಎಂಬುದು ಬಾರದೇ ಇರಲಿ ಎಂಬುದಾಗಿ ವರುಣದೇವ ವರವನ್ನು ನೀಡುತ್ತಾನೆ. ಅಷ್ಟೇ ಅಲ್ಲದೆ ಯಮಧರ್ಮರಾಯನು ನನ್ನ ಯಮಪಶವು ನಿನ್ನನ್ನು ಎಂದಿಗೂ ಮೃತ್ಯುನಂಚಿಗೆ ಕೊಂಡೊಯ್ಯಲಾರದು, ನೀನು ಎಂದೆಂದಿಗೂ ಅಮರ ಎಂದು ವರವನ್ನು ನೀಡುತ್ತಾನೆ.
ಬ್ರಹ್ಮದೇವನು ಆಂಜನೇಯ, ನಿನಗೆ ಬೇಕಾದಾಗ ನಿನ್ನ ಶರೀರವನ್ನು ಚಿಕ್ಕದಾಗಿ ಹಾಗೂ ದೊಡ್ಡದಾಗಿ ಪರಿವರ್ತಿಸುವಂತಹ ಸಾಮರ್ಥ್ಯವನ್ನು ನಿನಗೆ ದೊರಕಲಿ ಎಂಬ ವರವನ್ನು ನೀಡುತ್ತಾರೆ. ಅಗ್ನಿದೇವ ಆಂಜನೇಯನಿಗೆ ನೀಡಿದ ವರ ಏನೆಂದರೆ, ಎಂತಹುದ್ದೇ ಅಗ್ನಿಯಾದರೂ ನಿನ್ನ ಶರೀರವನ್ನು ಸುಡಲಾರದು ಎಂಬುದು ವರವನ್ನು ನೀಡುತ್ತಾನೆ. ಮುಂದೆ ವಿಶ್ವಕರ್ಮನು, ನನ್ನ ಕೈಗಳಿಂದ ಮಾಡಿದ ಯಾವುದೇ ಆಯುಧಕ್ಕೂ ನಿನ್ನನ್ನು ಕೊಲ್ಲಲು ಸಾಧ್ಯವಾಗದೇ ಇರಲಿ ಎಂಬ ವರವನ್ನು ನೀಡುತ್ತಾನೆ. ಕುಬೇರನು, ಇದು ನೋಡು ಆಂಜನೇಯ, ಇದು ನನ್ನ ಗದೆ, ನೀನು ಯಾರನ್ನು ಕೊಲ್ಲಲು ಬಯಸುತ್ತೀಯೋ ಈ ಗದೆಯ ಮೂಲಕ ಅವರನ್ನು ಸುಲಭವಾಗಿ ಸಂಹರಿಸಲು ಸಾಧ್ಯವಾಗುವಂತಾಗಲಿ ಎಂಬ ವರವನ್ನು ನೀಡುತ್ತಾನೆ. ಮುಕ್ಕನ್ನನಾದ ಶಿವನು ತನ್ನ ತ್ರಿಶೂಲವನ್ನು ತೋರಿಸುತ್ತಾ, ನೋಡು ಆಂಜನೇಯ, ಈ ತ್ರಿಶೂಲವಾಗಲಿ ಅಥವಾ ನನ್ನ ಶಿವಸ್ತ್ರದಿಂದಾಗಲಿ ಏನನ್ನೂ ಮಾಡಲು ಸಾಧ್ಯವಾಗದಂತಾಗಲಿ ಎಂಬ ವರವನ್ನು ನೀಡುತ್ತಾನೆ. ಹೀಗೆ ಹನುಮಂತನು ಸಣ್ಣ ಮಗುವಾಗಿದ್ದಾಗಲೇ ಎಲ್ಲಾ ದೇವಾನುದೇವತೆಗಳಿಂದ ವರವನ್ನು ಪಡೆಯುತ್ತಾನೆ. ನಂತರ ವಾಯುದೇವನ ಮಗನನ್ನು ಕರೆದುಕೊಂಡು ಅಂಜನಾದೇವಿಯ ಹತ್ತಿರ ಹೋಗುತ್ತಾನೆ. ಇಷ್ಟೆಲ್ಲಾ ವರಗಳನ್ನು ಪಡೆದುಕೊಂಡಿದ್ದರೂ ಕೂಡ ಹನುಮಂತನು ಸಣ್ಣ ಮಗುವೇ ಅಲ್ಲವೇ, ಹಾಗಾಗಿ ತನ್ನ ಚೇಷ್ಟೆಗಳಿಂದ ವಿಪರೀತವಾಗಿ ಗಲಭೆಯನ್ನು ಉಂಟುಮಾಡುತ್ತಾನೆ. ದೊಡ್ಡ ದೊಡ್ಡ ಆನೆಗಳನ್ನು ಹಿಡಿದು ಅವುಗಳ ದಂತಗಳನ್ನು ತನ್ನ ಕೈಯಲ್ಲಿ ಹಿಡಿಯುವ ಮೂಲಕ ಅವುಗಳಲ್ಲಿ ಗಿರಗಿರಣಿ ಸುತ್ತಿ ಎಳೆದು ಗಾಳಿಯಲ್ಲಿ ಬಿಸಾಡುತ್ತಾನೆ. ಜೊತೆಗೆ ಗಾಳಿಯಲ್ಲಿ ಹಾರುತ್ತಿರುವ ಆನೆಗಳೊಂದಿಗೆ ತಾನೂ ಸಹ ಹಾರಾಡುತ್ತಿದ್ದನು. ಮಾವಿನ ತೋಟಗಳನ್ನು ಧ್ವಂಸಗೊಳಿಸಿ ಹಣ್ಣುಗಳನ್ನು ತಿನ್ನುವುದು ಅಷ್ಟೇ ಅಲ್ಲದೆ ಹಾಳು ಮಾಡುತ್ತಿದ್ದನು. ದೊಡ್ಡ ದೊಡ್ಡ ಬೆಟ್ಟಗಳನ್ನು ಒಡೆಯುವ ಮೂಲಕ ಅವುಗಳನ್ನು ಚೆಂಡುಗಳಂತೆ ಮಾಡಿ ಅದರೊಂದಿಗೆ ಆಟವಾಡುತ್ತಿದ್ದನು. ತಪಸ್ಸು ಮಾಡುತ್ತಿದ್ದ ಋಷಿಮುನಿಗಳ ವಸ್ತ್ರಗಳನ್ನು ಛಿದ್ರಗೊಳಿಸಿ ಕಮಂಡಲಗಳನ್ನು ತೂರುಚೂರಾಗಿ ಮಾಡುತ್ತಿದ್ದನು. ಅಷ್ಟೇ ಅಲ್ಲ, ತಪಸ್ಸಿಗೆ ಕೂಟಿದ್ದ ಮುನಿಗಳ ಮೇಲೆ ಸಣ್ಣ ಸಣ್ಣ ಕಲ್ಲುಗಳನ್ನು ತೂರಾರುತ್ತಿದ್ದನು. ಹೀಗೆ ಒಂದಲ್ಲ ಎರಡಲ್ಲ ಸಾವಿರಾರು ಕಪಿಚೇಷ್ಟಗಳನ್ನು ಈ ಪುಟ್ಟ ಆಂಜನೇಯ ಮಾಡುತ್ತಿದ್ದನು. ಹೀಗೆ ದಿನದಿಂದ ದಿನಕ್ಕೆ ಆಂಜನೇಯನ ಉಪದ್ರವವು ಹೆಚ್ಚಾಗುತ್ತಿದ್ದುದನ್ನು ನೋಡಿ ಧನದಿದ್ದೇ ಮಾತಂಗ ಮುನಿಯು ಹನುಮಂತನ ಬಳಿ ಬಂದು ಆತನನ್ನು ಕೋಪದಿಂದ ದಿಟ್ಟಿಸಿ, ಹನುಮಂತ, ಈಗಿನಿಂದಲೇ ನೀನು ನಿನ್ನ ಶಕ್ತಿಯನ್ನೆಲ್ಲವನ್ನು ಮರೆತುಬಿಡುತ್ತೀಯಾ? ಇನ್ನೊಬ್ಬರು ನಿನಗೆ ನೆನಪಿಸುವವರೆಗೂ ನಿನ್ನ ಶಕ್ತಿ ನಿನಗೆ ನೆನಪಿಗೆ ಬರಬಾರದು. ಅಷ್ಟೇ ಅಲ್ಲ, ಅಲ್ಲಿಯವರೆಗೂ ನೀನು ಒಬ್ಬ ಸಾಮಾನ್ಯ ವಾನರನಂತೆ ಬದುಕುತ್ತೀಯಾ ಎಂಬ ಶಾಪವನ್ನು ನೀಡುತ್ತಾರೆ. ನಂತರ ಅಂಜನಾದೇವಿಯು ಹನುಮಂತನನ್ನು ಸೂರ್ಯದೇವನ ಬಳಿ ಸಕಲ ವಿದ್ಯಾಭ್ಯಾಸಕ್ಕಾಗಿ ಕಳುಹಿಸಿಕೊಡುತ್ತಾಳೆ. ಅವತ್ತಿನಿಂದ ಹನುಮಂತನು ಸೂರ್ಯದೇವನ ಬಳಿ ಹಲವು ಸಂವತ್ಸರಗಳವರೆಗೆ ವಿದ್ಯಾಭ್ಯಾಸದಲ್ಲಿ ತೊಡಗಿಕೊಳ್ಳುತ್ತಾನೆ. ಸಕಲ ವಿದ್ಯೆಯನ್ನು ಕಲಿತುಕೊಂಡ ಹನುಮಂತನಿಗೆ ಒಂದು ವಿದ್ಯೆಯು ಮಾತ್ರ ಒಲಿಯುವುದಿಲ್ಲ. ಆಗ ಸೂರ್ಯದೇವನು ಹನುಮಂತನ ಬಳಿ ಬಂದು, ಹನುಮ, ಈ ವಿದ್ಯೆ ಕೇವಲ ವಿವಾಹ ಪುರುಷರಿಗೆ ಮಾತ್ರ ಕಲಿಸಿಕೊಡಲು ಸಾಧ್ಯವಾಗುವುದು ಎಂದು ಹೇಳುತ್ತಾನೆ. ಆದರೆ ಹನುಮಂತನು ಬ್ರಹ್ಮಚಾರಿ ಎಂಬ ಪ್ರತಿಜ್ಞೆಯನ್ನು ಮಾಡಿದ್ದನು. ಹನುಮಂತನು ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಲು ಸಹಾಯ ಮಾಡಲು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ಸೂರ್ಯನನ್ನು ಸಂಪರ್ಕಿಸಿ ಸೂರ್ಯನ ಕಿರಣಗಳಿಂದ ಸುವರ್ಚಲಾದೇವಿ ಎಂಬ ಸುಂದರ ಮಹಿಳೆಯನ್ನು ಸೃಷ್ಟಿಸಿದರು. ತದನಂತರ ಸೂರ್ಯದೇವನು ಸುವರ್ಚನಾದೇವಿಯ ವಿವಾಹ ಪ್ರಸ್ತಾಪವನ್ನು ಹನುಮಂತನ ಮುಂದೆ ಇಡುತ್ತಾರೆ. ಆದರೆ ಹನುಮಂತನನ್ನು ಮದುವೆಯಾಗುವಂತೆ ಮನವೊಲಿಸುವುದು ಸರಳವಾದ ಕೆಲಸ ಇರಲಿಲ್ಲ. ಬ್ರಹ್ಮಚರ್ಯದ ಜೀವನವನ್ನು ನಡೆಸುವುದಕ್ಕಾಗಿ ಪ್ರತಿಜ್ಞೆ ಮಾಡಿದ ಹನುಮಂತನು ಆರಂಭದಲ್ಲಿ ಈ ಪ್ರಸ್ತಾಪದಿಂದ ಗೊಂದಲಕ್ಕೊಳಗಾಗುತ್ತಾನೆ. ಹನುಮಂತನು ಸೂರ್ಯನನ್ನು ಉದ್ದೇಶಿಸಿ, ಗುರುವೇ, ನಾನು ಜೀವನ ಪರ್ಯಂತ ಬ್ರಹ್ಮಚಾರಿಯಾಗಿಯೇ ಈ ಜೀವನವನ್ನು ಕಳೆಯಬೇಕು ಎಂದುಕೊಂಡಿದ್ದೇನೆ. ನನ್ನ ಬ್ರಹ್ಮಚರ್ಯತ್ವಕ್ಕೆ ಧಕ್ಕೆಯನ್ನು ತರಬೇಡಿ ಎಂದು ಹೇಳುತ್ತಾನೆ. ಆಗ ಮದುವೆಯ ನಂತರವೂ ನೀನು ಬ್ರಹ್ಮಚಾರಿಯಾಗಿಯೇ ಉಳಿಯುವ ವರವನ್ನು ನಾನು ನೀಡುತ್ತೇನೆ. ನಿನ್ನ ಮದುವೆ ಕೇವಲ ವಿಶ್ವದ ಕಲ್ಯಾಣಕ್ಕಾಗಿ ಮಾತ್ರ. ಹಾಗೆ ನೀನು ಆಯ್ಕೆ ಮಾಡಿಕೊಂಡ ಬ್ರಹ್ಮಚರ್ಯದ ಹಾದಿಯ ಮೇಲೆ ಯಾವುದೇ ರೀತಿಯ ಪರಿಣಾಮ ಬೀರುವುದಿಲ್ಲ ಎಂದು ಧೈರ್ಯ ತುಂಬಿದ. ನಂತರ ಸೂರ್ಯದೇವನ ಮಗಳಾದ ಸುವರ್ಚನಾಳನ್ನು ಹನುಮಂತನು ವಿವಾಹವಾದನು. ವಿವಾಹವಾದ ನಂತರ ಸುವರ್ಚನಾದೇವಿಯು ತನ್ನನ್ನು ತಾನು ತಪಸ್ಸಿಗೆ ಅರ್ಪಿಸಿಕೊಂಡಳು. ಈಗ ಹನುಮಂತನಿಗೆ ತನಗೆ ಒಲಿಯದೇ ಇದ್ದ ಆ ಕೊನೆಯ ವಿದ್ಯೆಯೂ ಕೂಡ ಸೂರ್ಯದೇವನಿಂದ ಸುಲಭವಾಗಿ ಕಲಿತುಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗೆ ತನ್ನ ಎಲ್ಲಾ ವಿದ್ಯೆಯನ್ನು ಕಲಿತುಕೊಂಡ ನಂತರ ಸೂರ್ಯದೇವನ ಬಳಿ ಗುರುದಕ್ಷಿಣೆಯಾಗಿ ನಾನು ಏನನ್ನು ನೀಡಬೇಕು ಗುರುದೇವ ಎಂದು ಹನುಮಂತ ಹೇಳಿಕೊಳ್ಳುತ್ತಾನೆ. ಆಗ ಸೂರ್ಯದೇವನು ತನ್ನ ಮಗನಾದ ಸುಗ್ರೀವನಿಗೆ ನೀನು ಮಂತ್ರಿಯಾಗಿ ನಿಂತು ಆತನನ್ನು ನೀನು ಕಾಪಾಡಬೇಕು ಹನುಮ. ನಂತರ ನೀನು ಏನನ್ನು ಬಯಸಿದ್ದೀಯೋ ಅದು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ ಎಂದು ಹೇಳುತ್ತಾನೆ. ನಂತರ ಹನುಮಂತನು ನೇರವಾಗಿ ವಾಲಿ ಮತ್ತು ಸುಗ್ರೀವರ ಬಳಿ ಹೋಗಿ ಅವರ ಜೊತೆ ಇರುತ್ತಾನೆ. ಒಂದು ಸಂದರ್ಭದಲ್ಲಿ ಕಿಷ್ಕಿಂಧ ಪರ್ವತದಲ್ಲಿ ವಾಲಿ ಮತ್ತು ಸುಗ್ರೀವರ ಮಧ್ಯೆ ಭೀಕರ ಯುದ್ಧ ಪ್ರಾರಂಭವಾಗುತ್ತದೆ. ವಾಲಿಯ ಜೊತೆ ಕಾದಾಡಲು ಸಾಧ್ಯವಾಗದ ಸುಗ್ರೀವನು ಅಲ್ಲಿಂದ ಓಡಿ ಹೋಗಿ ಬೆಟ್ಟದ ಮೇಲೆ ಅಡಗಿ ಕುಳಿತುಕೊಳ್ಳುತ್ತಾನೆ. ಈಗ ಹನುಮಂತನು ಮುಂದೆ ಬಂದು ವಾಲಿಯ ಜೊತೆ ಭಯಂಕರವಾಗಿ ಯುದ್ಧ ಮಾಡಿ ಆತನನ್ನು ಸೋಲಿಸಿ ಈ ರಾಜ್ಯವನ್ನು ಮತ್ತೆ ಸುಗ್ರೀವನಿಗೆ ನೀಡಬೇಕು ಎಂದು ಯೋಚನೆಯನ್ನು ಮಾಡುತ್ತಾ ಮುಂದೆ ಹೋಗುತ್ತಾನೆ. ಆದರೆ ಹನುಮಂತನು ತನಗಿರುವ ಶಕ್ತಿಯ ಬಗ್ಗೆ ಯಾವುದೇ ತಿಳುವಳಿಕೆ ಇರದೆ, ಅಬ್ಬಾ, ವಾಲಿಯೊಂದಿಗೆ ಕಾದಾಡಿ ಸಾಧ್ಯವಾಗದೆ ಸುಗ್ರೀವನೇ ಓಡಿ ಹೋಗಬೇಕೆಂದರೆ ಇನ್ನು ನನ್ನೊಂದಿಗೆ ವಾಲಿಯು ಯಾವ ರೀತಿಯಾಗಿ ಹೊಡೆದಾಟ ಮಾಡುವನೋ ಎಂದು ಅಂದುಕೊಂಡು ಸುಗ್ರೀವನ ಹಿಂದೆ ಈ ಹನುಮಂತನು ಕೂಡ ಓಡಿ ಹೋಗುತ್ತಾನೆ. ಇದೇ ಸಂದರ್ಭದಲ್ಲಿ ಶ್ರೀರಾಮ ಹಾಗೂ ಆತನ ಸಹೋದರ ಲಕ್ಷ್ಮಣನು ಸೀತಾದೇವಿಯನ್ನು ಹುಡುಕುವುದಕ್ಕೆ ಸುಗ್ರೀವನ ಸಹಾಯವನ್ನು ಪಡೆಯಲು ಪಂಪಾ ನದಿಯ ಸಮೀಪದಲ್ಲಿರುವ
ಋಷ್ಯಮುಖ ಪರ್ವತದ ಅರಣ್ಯದಲ್ಲಿ ನಡೆದುಕೊಂಡು ಹೋಗುತ್ತಿರುತ್ತಾರೆ. ಅದೇ ಅರಣ್ಯದಲ್ಲಿ ಬಚ್ಚಿಟ್ಟುಕೊಂಡಿದ್ದ ಸುಗ್ರೀವನು ಅವರನ್ನು ರಾಮಲಕ್ಷ್ಮಣರೆಂದು ತಿಳಿಯದೆ ತನ್ನ ಸಹೋದರನಾದ ವಾಲಿಯು ತನ್ನನ್ನು ಕೊಲ್ಲಲು ಶಸ್ತ್ರಸಂಚಿತ ಯುವಕರನ್ನು ಕಳಿಸಿದ್ದಾನೆ ಎಂದು ತಪ್ಪಾಗಿ ತಿಳಿದುಕೊಂಡು ಓಡಲು ನಿರ್ಧರಿಸುತ್ತಾನೆ. ಸುಗ್ರೀವನ ಭಯವನ್ನು ಕಂಡ ಹನುಮಂತನು ಸುಗ್ರೀವನನ್ನು ತಡೆದು ಭಯದಿಂದ ಓಡಲು ಕಾರಣವೇನು ಎಂದು ಕೇಳಿದಾಗ ಸುಗ್ರೀವನು ತಾನು ನೋಡಿದ ಇಬ್ಬರು ವೀರಯೋಧರ ಬಗ್ಗೆ ಹೇಳುತ್ತಾನೆ. ವಾಲಿಯ ಕಡೆಯವರು ನನ್ನನ್ನು ಕೊಲ್ಲಲು ಬಂದಿದ್ದಾರೆ ಎಂದು ಹೇಳುತ್ತಾನೆ. ಈಗ ಹನುಮಂತ ಸುಗ್ರೀವನನ್ನು ಹಲವಾರು ರೀತಿಯಲ್ಲಿ ಸಮಾಧಾನಪಡಿಸುತ್ತಾನೆ. ಆದರೆ ಸಮಾಧಾನವಾಗದ ಸುಗ್ರೀವನು, ನೀನು ಈ ತಕ್ಷಣವೇ ವಾನರ ರೂಪವನ್ನು ಬಿಟ್ಟು ಸನ್ಯಾಸಿ ರೂಪವನ್ನು ಧರಿಸಿ ಆ ಯುವಕರ ಬಗ್ಗೆ ತಿಳಿದುಕೊಂಡು ಬಾ ಎಂದು ಆದೇಶವನ್ನು ಹನುಮಂತನಿಗೆ ನೀಡುತ್ತಾನೆ. ಹನುಮಂತನು ಸನ್ಯಾಸಿಯ ವೇಷದಲ್ಲಿ ಆ ಇಬ್ಬರು ವೀರರಾದ ರಾಮಲಕ್ಷ್ಮಣರ ಬಳಿಗೆ ಹೋಗುತ್ತಾನೆ. ಶ್ರೀರಾಮಚಂದ್ರರನ್ನು ನೋಡುತ್ತಿದ್ದಂತೆ ಹನುಮಂತ ತನ್ನ ಸನ್ಯಾಸಿ ರೂಪವನ್ನು ಕಳಚಿ ನಿಜರೂಪಕ್ಕೆ ಬರುತ್ತಾನೆ. ಕಣ್ಣುಗಳಿಂದ ನೀರನ್ನು ಸುರಿಸುತ್ತಾ ರಾಮನ ಬಳಿ ಓಡೋಡಿ ಬಂದು ಶ್ರೀರಾಮನನ್ನು ಬಿಗಿ ಹಿಡಿದುಕೊಂಡು ಅಪ್ಪಿಕೊಳ್ಳುತ್ತಾನೆ. ಶ್ರೀರಾಮನನ್ನು ನೋಡಿದ ಕೂಡಲೇ ಅದು ಜನ್ಮ ಜನ್ಮಾಂತರ ಸಂಬಂಧವೆಂಬ ಅನುಭವ ಹನುಮಂತನಿಗೆ ಆಗುತ್ತದೆ. ನಂತರ ಹನುಮಂತನು ಎಲ್ಲಾ ವಿಷಯವನ್ನು ಕೂಲಂಕುಷವಾಗಿ ವಿವರಿಸಿ ರಾಮಲಕ್ಷ್ಮಣರನ್ನ ಸುಗ್ರೀವಲಿರುವ ಸ್ಥಳಕ್ಕೆ ಕರೆದುಕೊಂಡು ಹೋಗುತ್ತಾನೆ. ಮುಂದೆ ರಾಮನು ಸುಗ್ರೀವನಿಗೆ ಸಹಾಯ ಮಾಡಿ ವಾಲಿಯ ವಧೆ ಮಾಡುತ್ತಾನೆ. ಹೀಗಾಗಿ ಮುಂದೆ ಹನುಮಂತನು ಸುಗ್ರೀವನ ವಾನರ ಸೇನೆಗೆ ಶ್ರೀರಾಮನಿಗೆ ಸಹಾಯ ಮಾಡುವುದಾಗಿ ಆಜ್ಞೆಯನ್ನು ಮಾಡುತ್ತಾನೆ. ಸೀತಾದೇವಿಯನ್ನು ಲಂಕಾಧಿಪತಿಯಾದ ರಾವಣನು ತನ್ನ ಲಂಕೆಗೆ ಅಪಹರಿಸಿಕೊಂಡು ಹೋಗಿರುವುದನ್ನು ರಾಮನು ತಿಳಿದುಕೊಂಡಿರುತ್ತಾನೆ. ಹಾಗಾಗಿ ಯಾರನ್ನಾದರೂ ಸೀತಾದೇವಿಯ ಬಳಿಗೆ ಕಳಿಸಿ ನಾನು ನಿನ್ನನ್ನು ಸುರಕ್ಷಿತವಾಗಿ ಕರೆತರಲು ಬರುತ್ತಿದ್ದೇನೆ ಎಂಬ ಸಂದೇಶವನ್ನು ನೀಡಬೇಕು ಎಂದು ಯೋಚಿಸುತ್ತಿರುವಾಗ ಜಾಂಬವಂತನು ಇದಕ್ಕೆ ಹನುಮಂತನೇ ಸೂಕ್ತನಾದವನು, ಆತನನ್ನೇ ಕಳಿಸೋಣ ಎಂದು ಹೇಳುತ್ತಾನೆ. ಇದನ್ನು ಕೇಳಿದ ಹನುಮಂತನು ಆಶ್ಚರ್ಯಚಕಿತನಾಗುತ್ತಾನೆ. ನಾನೇ? ನೀವು ಅಂದುಕೊಂಡಂತೆ ನಾನು ಅಷ್ಟೊಂದು ಬಲವಂತನೇನಲ್ಲ. ನಾನು ಸಾಮಾನ್ಯವಾದ ಒಬ್ಬ ವಾನರ. ಅಯ್ಯೋ, ಇದೆಲ್ಲಿ ನನ್ನಿಂದ ಸಾಧ್ಯವಾಗದು, ಇದು ನನ್ನಿಂದ ಆಗದು ಎಂದು ಹನುಮಂತನು ಹೇಳಿದಾಗ ಜಾಂಬವಂತನು ಜೋರಾಗಿ ನಗುತ್ತಾನೆ. ಹನುಮ, ನಿನಗಿರುವ ಶಕ್ತಿಯ ಬಗ್ಗೆ ನಿನಗೆ ತಿಳಿಯದೆ? ನಾನು ಹೇಳುತ್ತೇನೆ ಕೇಳು ಎಂದು ಹನುಮಂತನಿಗಿರುವ ಶಕ್ತಿಯ ಬಗ್ಗೆ, ಆತನಿಗೆ ದೇವತೆಗಳು ಕರುಣಿಸಿದ ವರಗಳ ಬಗ್ಗೆ ಎಲ್ಲವನ್ನೂ ವಿವರವಾಗಿ ಹೇಳುತ್ತಾನೆ. ಆಗ ಹನುಮಂತನು ಒಂದೇ ಬಾರಿಗೆ ತನ್ನ ದೇಹವನ್ನು ಧೈರ್ಯವನ್ನಾಗಿಸಿ ಆಕಾಶದತ್ತ ಜಿಗಿದು ಲಂಕೆಗೆ ತೆರಳುತ್ತಾನೆ. ಲಂಕಾದ ಅಶೋಕವನದಲ್ಲಿ ಕುಳಿತಿರುವ ಸೀತಾದೇವಿಯನ್ನು ಕಂಡು ಹನುಮಂತನು ತನ್ನ 2 ಕೈಗಳನ್ನು ಮುಗಿದು ಸೀತೆಯ ಎದುರು ನಿಂತನು. ವಾನರ ರೂಪದಲ್ಲಿರುವ ಹನುಮಂತನನ್ನು ಕಂಡು ಸೀತೆಗೆ ಸಂದೇಹ ಉಂಟಾಯಿತು. ನನಗೆ ಗೊತ್ತು, ನೀನು ರಾವಣನನ್ನು ಮೋಸಗೊಳಿಸಲು ಅನೇಕ ರೂಪಗಳನ್ನು ನೀನು ತಾಳುತ್ತಿರುವೆ. ನೀನು ಎಂದೂ ಯಶಸ್ವಿಯಾಗುವುದಿಲ್ಲ ಎಂದು ಹನುಮಂತನಿಗೆ ಶಪಿಸುತ್ತಾಳೆ. ಆಗ ನಡೆದ ಘಟನೆಯನ್ನು ಸೀತೆಗೆ ವಿವರವಾಗಿ ತಿಳಿಸಿದ ಹನುಮಂತನು ಶ್ರೀರಾಮನು ಸೀತೆಗೆ ಎಂದು ನೀಡಿದ ಉಂಗುರವನ್ನು ಕೈಗೆತ್ತಿಕೊಂಡು ಅವಳಿಗೆ ನೀಡುತ್ತಾನೆ. ನಿಮ್ಮ ರಕ್ಷಣೆಗಾಗಿ ಶ್ರೀರಾಮಚಂದ್ರ ಸೈನ್ಯವು ಲಂಕಾದತ್ತ ಬರಲು ಸಿದ್ಧವಾಗಿದೆ ಎಂದು ಸೀತೆಗೆ ಹೇಳಿ ಅವಳಿಂದ ಬೇಳಿಕೊಂಡನು. ಇತ್ತ ಹನುಮಂತನು ನೇರವಾಗಿ ಸಮುದ್ರ ತೀರಕ್ಕೆ ಹಿಂದಿರುಗುವ ಬದಲು ಲಂಕೆಯಲ್ಲಿ ಕೆಲವು ಕೀಟಳೆ ಮಾಡುವ ಯೋಚನೆಯನ್ನು ಯೋಚಿಸಿದನು. ರಾವಣನ ಪಟ್ಟಣದಲ್ಲಿರುವ ಸುಂದರವಾದ ಉದ್ಯಾನವನಗಳೆಲ್ಲ ವಿಲಕ್ಷಣವಾಗಿ ಹಾಳು ಮಾಡುತ್ತಾನೆ. ಹನುಮಂತನ ಉಪದ್ರವವನ್ನು ತಾಳಲಾರದೆ ಕೊನೆಗೆ ರಾವಣನು ತನ್ನ ಮಗ ಇಂದ್ರಜಿತನನ್ನು ಕಳುಹಿಸುತ್ತಾನೆ. ಇಂದ್ರಜಿತ ತನ್ನ ಬ್ರಹ್ಮಾಸ್ತ್ರವನ್ನು ಉಪಯೋಗಿಸುತ್ತಾನೆ. ಬ್ರಹ್ಮದೇವರನ್ನು ಗೌರವಿಸುವ ಉದ್ದೇಶದಿಂದ ಹನುಮಂತನು ಆ ಅಸ್ತ್ರಕ್ಕೆ ತಾನೇ ಬಂದಿಯಾದನು. ಹನುಮಂತನ ವಿಲಕ್ಷಣದ ಕೆಲಸದಿಂದ ಕೋಪಗೊಂಡ ರಾವಣನು ತನ್ನ ಸೈನಿಕರಿಗೆ ಹನುಮಂತನ ಬಾಲಕ್ಕೆ ಚಿಂದಿಬಟ್ಟಿಗಳನ್ನು ಸುತ್ತಿ ಎಣ್ಣೆಯನ್ನು ಸುರಿದು ಬೆಂಕಿಯನ್ನು ಹಚ್ಚುವಂತೆ ಆಜ್ಞೆಯನ್ನು ನೀಡುತ್ತಾನೆ. ಈ ರೀತಿಯಾಗಿ ಹನುಮಂತನಿಗೆ ಬೆಂಕಿ ಹಚ್ಚಿದ ತಕ್ಷಣ ಹನುಮಂತನು ಪಟ್ಟಣದ ತುಂಬೆಲ್ಲ ಹಾರಾಡಿ ಎಲ್ಲಾ ಕಡೆಗೆ ಬೆಂಕಿ ಹಚ್ಚಿ ತಾಗಿಸಿ ಕ್ಷಣಾರ್ಧದಲ್ಲಿ ಭಸ್ಮ ಮಾಡುತ್ತಾನೆ. ಲಂಕಾದಹನವಾದ ನಂತರ ತನ್ನ ಮೈಗೆ ತಾಗಿದ ಬೆಂಕಿಯ ದಾಹವನ್ನು ತಣ್ಣಗಾಗಿಸಲು ಹನುಮಂತನು ಹಾರಿಬಂದು ಸಮುದ್ರದ ಒಳಗೆ ಮುಳುಗುತ್ತಾನೆ. ಈ ಸಂದರ್ಭದಲ್ಲಿ ಬೆಂಕಿಯ ಭಾರೀ ಉಷ್ಣದಿಂದ ಈ ಹನುಮಂತನ ಬೆವರಿನ ಹನಿಗಳು ಒಂದು ದೈತ್ಯ ಮೀನಿನ ಬಾಯೊಳಗೆ ಸೇರುತ್ತದೆ. ನಂತರದಲ್ಲಿ ಈ ಮೀನು ಗರ್ಭವತಿಯಾಗುತ್ತದೆ. ಅಷ್ಟೇ ಅಲ್ಲ, ಈ ಮೀನನ್ನು ಪಾತಾಳಲೋಕದ ರಾಜನಾಗಿದ್ದ ಅಹಿರಾವಣನ ಸೈನಿಕರು ಬೇಟೆಯಾಡುತ್ತಾರೆ. ನಂತರ ಅದನ್ನು ಆಸ್ಥಾನಕ್ಕೆ ತೆಗೆದುಕೊಂಡು ಹೋಗಿ ಅದರ ಹೊಟ್ಟೆಯನ್ನು ಸೀಳುತ್ತಾರೆ. ಆಗ ಅದರಲ್ಲಿ ಒಂದು ಮಗು ಜನಿಸುತ್ತದೆ. ಆ ಮಗುವು ಅರ್ಧ ಮನುಷ್ಯ ಮತ್ತು ಅರ್ಧ ಮೀನಿನ ಆಕಾರದ ಹೋಲಿಕೆಯನ್ನು ಹೊಂದಿತ್ತು. ಹಾಗಾಗಿ ಆ ಮಗುವಿಗೆ ಮಕರಧ್ವಜ ಎಂಬ ನಾಮಕರಣ ಮಾಡುತ್ತಾರೆ. ಆದರೆ ಈ ಮಕರಧ್ವಜನ ಕಥೆಯು ಮೂಲ ರಾಮಾಯಣದಲ್ಲಿ ಕಂಡುಬರುವುದಿಲ್ಲ. ಸ್ಥಳೀಯ ಜಾನಪದ ಕಥೆಗಳಲ್ಲಿ ಇದರ ಬಗ್ಗೆ ವಿವರಿಸಲಾಗಿದೆ. ಹೀಗೆ ಬ್ರಹ್ಮಚಾರಿಯಾಗಿದ್ದ ಹನುಮಂತನು ಮದುವೆಯಾಗಿ ಒಂದು ಮಗು ಕೂಡ ಜನಿಸುತ್ತದೆ ಎಂದು ಈ ಜಾನಪದ ಕಥೆಗಳಲ್ಲಿ ತಿಳಿಸಲಾಗಿದೆ. ಸ್ನೇಹಿತರೆ, ತೆಲಂಗಾಣದ ಖಮೇಂ ಜಿಲ್ಲೆಯಲ್ಲಿ ಶ್ರೀ ಸುವರ್ಚಲಾ ಸಹಿತ ಹನುಮಾನ್ ದೇವಸ್ಥಾನ ಇದೆ. ಇದು ಹನುಮಂತನು ತನ್ನ ಪತ್ನಿಯೊಂದಿಗೆ ನೆಲೆಸಿರುವ ದೇವಾಲಯ. ಈ ದೇವಾಲಯದ ಬಗ್ಗೆ ಕೆಲವೇ ಜನರಿಗೆ ಮಾತ್ರ ತಿಳಿದಿದೆ. ಇಲ್ಲಿ ಹನುಮಂತನ ಪತ್ನಿಯ ದರ್ಶನವನ್ನು ಪಡೆಯಲು ದೂರದೂರದಿಂದ ಜನರು ಬರುತ್ತಾರೆ. ಈ ದೇವಾಲಯಕ್ಕೆ ಬಂದು ಹನುಮಂತನ ದರ್ಶನವನ್ನು ಪಡೆಯುವುದರಿಂದ ಪತಿ ಪತ್ನಿಯರ ನಡುವಿನ ಅದೆಷ್ಟೋ ಸಮಸ್ಯೆಗಳು ದೂರವಾಗುತ್ತದೆ ಎನ್ನುವುದು ನಂಬಿಕೆಯಿದೆ.
ಸ್ನೇಹಿತರೆ, ಇದು ಪರಾಶರ ಸಂಹಿತೆ ಎನ್ನುವ ಪತ್ರಿಕೆಯ ಪ್ರಕಾರ ಮದುವೆಯಾದರೂ ಬ್ರಹ್ಮಚಾರಿಯಾದ ಹನುಮಂತನ ಕಥೆ. ಈ ವಿಡಿಯೋದ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಯಾರಿಗಾದರೂ ರಾಮನ ಅಂತ್ಯ ಹೇಗಾಯಿತು ಎಂಬುದು ತಿಳಿಯಬೇಕಾದರೆ, ಸಂಪೂರ್ಣವಾಗಿ ನೋಡಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕಿರುತ್ತೇವೆ, ನೋಡಿಕೊಂಡು ಬನ್ನಿ. ಮತ್ತೊಂದು ಇಂತಹ ಒಳ್ಳೆಯ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ. ಎಲ್ಲರಿಗೂ ಶುಭವಾಗಲಿ.